ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಮತ್ತು ಚೈನ್ ಮಾರ್ಕೆಟ್ ಕಂಪನೀಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್ಗಳು ಹಲವಾರಿದೆ. ಅದರಲ್ಲಿ ಜೆನ್ಯೂನಾಗಿ ಕೆಲಸ ಮಾಡ್ತಾ ಇರೋದು ಮಾತ್ರ ಕೆಲವು. ಇನ್ನು ಮಿಕ್ಕಿರೋವೆಲ್ಲ ಸ್ಕ್ಯಾಮ್. ಇದೇ ರೀತಿ ಸ್ಕ್ಯಾಮು ತುಂಬ ಹಿಂದೆ ಕೂಡ ಆಗಿತ್ತು. ಅವಾಗ ಏನು ಮಾಡಿದ್ರು ಅಂದರೆ ಜನಗಳಿಂದ ತುಂಬ ದುಡ್ಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಸ್ವಲ್ಪ ಸಿಗಾಕೊಂಬಿಟ್ರು, ಆ ಕಂಪ್ನಿ ಮುಚ್ಚೋದು. ಇನ್ನು ಮಿಕ್ಕಿರೋರು ಏನು ಮಾಡಿದ್ರು ಅಂದರೆ ಈ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ರು, ಇಲ್ಲಿಂದ ಬಂಡವಾಳ ಎತ್ಕೊಂಡ್ರು, ಬೇರೆ ದೇಶಕ್ಕೆ ಹೋದ್ರು, ಅಲ್ಲಿ ಪೌರತ್ವ ಪಡ್ಕೊಂಡ್ರು, ಅವ್ರು ಸೆಟಲ್. ಇಲ್ಲಿ ಯಾರ್ಯಾರು ದುಡ್ಡು ಹಾಕಿದ್ರಲ್ಲ ಇದಕ್ಕೆಲ್ಲ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು. ಅವ್ರ ಜೀವನನೇ ಹಾಳಾಗೋಯ್ತು. ಅವ್ರ ಜೀವನ ಎಲ್ಲ ಬೀದಿಗೆ ಬಂದ್ಬಿಡ್ತು. ಅವ್ರು ಕೂಡಿಕ್ಕಿ ಎಷ್ಟೋ ದುಡ್ಡು ಕಷ್ಟಪಟ್ಟು ದುಡ್ಡು ಇಕ್ಕಿದ್ದೆಲ್ಲ ಹೊರಟೋದು. ಈ ರೀತಿ ಬ್ಯಾಂಕಿಂಗಲ್ಲೂ ನಡೀತು, ಬೇರೆ ಫೀಲ್ಡಲ್ಲೂ ನಡೀತು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ದೊಡ್ಡ ಅಮೌಂಟ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಪೊಲೀಸಿಗೆ ಗೊತ್ತಾಗೋಗ್ಬಿಡುತ್ತೆ, ತಗ್ಲಾಕೊಬಿಡ್ತೀವಿ ಅಂತ. ಚಿಕ್ಕ ಅಮೌಂಟು, ಅದು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಗೊತ್ತಾ? ಸ್ಟೂಡೆಂಟ್ಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾರು ಇಂಡಿಯಾದ ಭವಿಷ್ಯ ಇದೆಯಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ನಮ್ಮ ಸರ್ಕಾರ ಏನು ಮಾಡ್ತಿತ್ತು? ಕೈ ಕಟ್ಕೊಂಡು ಕೂತಿತ್ತಾ? ಇಲ್ಲ. ಅದಕ್ಕೆ ನಮ್ಮ RBI ಒಂದು ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್. ಅಂದರೆ ಒಂದು ಗೈಡೆನ್ಸು ಕಂಪನಿಗಳಿಗೆ ಯಾವ ರೀತಿ ಅವ್ರ ಪ್ರಾಡಕ್ಟ್ನ ಮಾರಬೇಕು ಅನ್ನೋದಕ್ಕೆ. ಅವ್ರು ಅದನ್ನೇನಾದರೂ ಆ ಗೈಡೆನ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ಕಾನೂನು ಪ್ರಕಾರ ಇಟ್ ಈಸ್ ಎ ಸ್ಕ್ಯಾಮ್, ಫ್ರಾಡ್ ಮಾಡ್ತಾ ಇದ್ದಾರೆ ಕನ್ಸ್ಯೂಮರ್ ಹತ್ರ ಅಂತ. ಇದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು, ಇದರ ಹಿಸ್ಟ್ರಿನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀವೊಂದು ಪ್ರಾಡಕ್ಟ್ ತಗೊಂಡ್ವಿ, ಅದೇನಾದರೂ ಆಗಿರ್ಬೋದು, ನನ್ನ ಕಂಪ್ನಿ ಹೆಸರು ಹೇಳೋಕ್ಕಾಗಲ್ಲ. ಸೊ ನೀವೊಂದು ಪ್ರಾಡಕ್ಟ್ ತಗೊಂಡ್ರಿ, ಅದು ನಿಮ್ಗೆ ತುಂಬ ಇಷ್ಟ ಆಯಿತು, ನೀವು ಯೂಸ್ ಮಾಡಿದ್ರಿ. ಆಮೇಲೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮಗ, ಇದ್ರ ಯೂಸ್ ನಿನಗೂ ಕೂಡ ಐತೆ, ನೀನು ತಗ ಅಂತ ನಿಮ್ಮ ಫ್ರೆಂಡಿಗೆ ಹೇಳಿದ್ರಿ. ಅವ್ನು ನಿಮ್ಮ ಫ್ರೆಂಡ್ ನೋಡ್ದ, ನೀವು ಯೂಸ್ ಮಾಡ್ತಿದ್ರಿ, ಚೆನ್ನಾಗೈತೆ, ಜೆನ್ಯೂನ್ ಇತ್ತು, ಅದಕ್ಕೆ ಅವನು ತಗೊಂಡ. ಆವಾಗ ಕಂಪ್ನಿಗೆ ಏನಾಯಿತು, ಅಪ್ ಮಾಡಿದ ಪ್ರಾಡಕ್ಟ್ ಸೇಲ್ ಆಯಿತು. ಹಾಗಾಗಿ ಕಂಪ್ನಿ ಏನು ಮಾಡುತ್ತೆ, ನೀವು ಸೆಲ್ ಮಾಡಿದ್ರಲ್ಲ ಪ್ರಾಡಕ್ಟ್, ಅದ್ರದ್ದು ತುಂಬ ಚಿಕ್ಕ ಅಮೌಂಟು ನಿಮಗೆ ಕೊಡ್ತಾರೆ. ದೊಡ್ಡ ಅಮೌಂಟ್ ಅವ್ರ ಶೇರ್ ಹೋಲ್ಡರ್ಸ್, ಸ್ಟಾಕ್ ಹೋಲ್ಡರ್ಸ್ ಎಲ್ರಿಗೂ ಹೋಗುತ್ತೆ. ಅಲ್ಲಿ ಚಿಕ್ಕ ಮೊತ್ತ ರೆಫರಲ್ಗೆ ಅಂತ ನಿಮಗೆ ಕೊಡ್ತಾರೆ. ಇದರಲ್ಲಿ ಏನಪ್ಪ ತಪ್ಪು? ಏನೂ ಇಲ್ಲ, ಇಲ್ಲಿವರೆಗೂ ಎಲ್ಲ ಕರೆಕ್ಟಾಗಿತ್ತು. ತಪ್ಪೆಲ್ಲಿ ಬರುತ್ತೆ ಅಂದರೆ ಇವಾಗ ಏನು ಮಾಡ್ತಾ ಇದ್ದಾರಲ್ಲ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಚೈನ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರಾಡಕ್ಟ್ಗೂ ಅವ್ರದ್ದಕ್ಕೂ ಸಂಬಂಧನೇ ಇರಲ್ಲ. ಅವ್ರು ಏನು ಹೇಳ್ತಾ ಇರ್ತಾರೆ ನಿಮಗೆ, ಈ ರೋಲ್ಸ್ ರಾಯ್ಸು, ಬೆಂಝು, ಅದು ಬೆಂಝ್ ಯಾವ ಥರದ್ದು ಟಾಪ್ ಎಂಡ್ ಮಾಡಲ್ ಇದೆ ನನ್ನ ಹತ್ರ, ನಾನು ಇದರಿಂದ ಇಷ್ಟು ದುಡ್ದೆ ಅಷ್ಟು ದುಡ್ದೆ. ಆ ಪ್ರಾಡಕ್ಟ್ಗೂ ಅವ್ರು ದುಡ್ದಿರೋದಕ್ಕೂ ಸಂಬಂಧನೇ ಇರಲ್ಲ. ಇದು ತುಂಬ ಟೆಕ್ನಿಕಲ್ ವಿಷಯ. ಆದರೆ ನಿಮಗೆ ಈ ವಿಡಿಯೋಗೆ ಒಳ್ಳೆ ಲೈಕು, ಶೇರ್ಸ್, ಕಮೆಂಟು, ವ್ಯೂಸ್ ಬಂತು ಅಂದರೆ ನಾನು ಪಕ್ಕ ಇದ್ರ ಮೇಲೆ ಟೆಕ್ನಿಕಲ್ ವ್ಯೂ, ಏನು ಟೆಕ್ನಿಕಲ್ ಆಗಿ ಪ್ರತಿಯೊಂದು ಟೆಕ್ನಿಕಲ್ ವ್ಯೂ ಕೂಡ ತರ್ತೀನಿ, ಇದು ಸ್ಕ್ಯಾಮ್ ಹೇಗೆ ಅಂತ. ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಸ್ಟೋರಿಯಿಂದ ಇದು ಸ್ಕ್ಯಾಮ್ ಹೇಗೆ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಆ ಥರ ಒಂದು ಕತೆ ಇದೆ, ಅದು ನಿಜವಾದ ಜೀವನದಲ್ಲಿ ಆಗಿರೋದು. ಅದನ್ನು ನಿಮ್ಗೆ ಹೇಳಿ ಇದು ಸ್ಕ್ಯಾಮ್ ಯಾವ ರೀತಿ ಅಂತ ನೀವೇ ಡಿಸೈಡ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದೆನ್. ಈಗ ನಿಮ್ಗೊಂದು ಕಾಲ್ ಬರುತ್ತೆ. ಆ ಕಡೆ ಸೈಡಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಬ್ರದರ್ ಯಾರು ಬೇಕಾಗಿರ್ಬೋದು. ಇದರಿಂದ ನೀವು ಅಫೆಂಡ್ ಆಗಬೇಡಿ, ಯಾಕೆ ಅಂದರೆ ಅವ್ರ ಜೊತೆ ಸ್ಕ್ಯಾಮ್ ಆಗ್ತಾಯಿದೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ. ನಿಮ್ಗೊಂದು ಕಾಲ್ ಬರುತ್ತೆ. ಮೇ ಬಿ ಮ್ಯಾಕ್ಸಿಮಮ್ ಕಾಲಿಂದ ಯಾರೋ ಒಬ್ಬರು ಫ್ರೆಂಡಿಂದನೇ ಬರೋದು ಜಾಸ್ತಿ ಈ ಥರ ಸ್ಕ್ಯಾಮ್ಗಳು. ನಿಮಗೆ ಪರ್ಸನ್ನಾಗಿ ವಿಸಿಟ್ ಮಾಡ್ಬೋದು. ಅದು ಯಾರು ಬೇರೆ ಹೊರಗಡೆಗಳಾಗಿರೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಬ್ರದರ್ಸಲ್ಲೇ ಇರ್ತಾರೆ. ದಟ್ ಈಸ್ ದ ಸೊ ವಿ ಕಾಂಟ್ ಡಿಸೈಡ್ ಹೂ ಈಸ್ ಸ್ಕ್ಯಾಮಿಂಗ್. ಓಕೆ, ಸೊ ನಿಮಗೊಂದು ಕಾಲ್ ಬರುತ್ತೆ. ಆ ಕಡೆ ಸೈಡಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಬ್ರದರ್, ನಿಮ್ಮ ಫ್ರೆಂಡ್, ಎಕ್ಸೆಟ್ರಾ. ಕಾಲ್ ಬರುತ್ತೆ, ನೀವೇನೋ ಮಾಡ್ತಿರ್ತೀರ ಮನೇಲಿ. ಮಗ ಫ್ರೀ ಇದೆಯಾ ಅಂತಾರೆ. ನಮಗಿಂದೇನು ಸ್ವಾಮಿ ಕೆಲಸ ಮನೇಲಿ, ಫ್ರೀನೇ, ನಾವು ಓದ್ತಾ ಇರೋ ಹುಡುಗರು ಫ್ರೀನೇ. ಸೊ ಮಗ ಫ್ರೀ ಇದ್ದೀನಿ ಹೇಳು ಅಂತ್ಯ. ಇದ್ದನು, ಮಗ ನಿನಗೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಹೇಳ್ತೀನಿ, ಮಸ್ತಾಗಿ ದುಡ್ಡು ಮಾಡ್ತಾವ್ರು ಮಗ, ಮಸ್ತಾಗಿ ದುಡ್ಡು ಮಾಡ್ಬೋದು ಅಂತ. ನೀವು ಏನೋ ಮಾಡಬೇಕು ಅಂತ ಇರ್ತದೆ, ನೀವೆಲ್ಲಿ ಕಾಲೇಜಿಗೆ ಹೋಗ್ತಾ ಇರ್ತೀರ, ಈ ಟೈಮಲ್ಲಂತೂ ಜಾಬ್ಸ್ ಇರಲ್ಲ, ದುಡ್ಡು ಮಾಡಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಓಕೆನಾ? ನೀವು ಬಿಸ್ನೆಸ್ ಅಂದಿದ ತಕ್ಷಣ ನಿಮ್ಮ ಕಣ್ಣು ವೈಡ್ ಆಗೋಗ್ಬಿಡುತ್ತೆ. ಮಾಡೋಣ ಹೇಳು ಮಗ ಅಂತ್ಯ. ಸರಿ ಅಂದಾಗ ಏನು ಮ್ಯಾಟ್ರ್ ಹೇಳು ಮಗ ಅಂತ್ಯ. ಅವರಿದ್ದವ್ರು ಹೇಳ್ತಾರೆ, ಮಗ ಇದು ಫೋನಲ್ಲಿ ಹೇಳೋ ಮ್ಯಾಟ್ರಲ್ಲ, ಪರ್ಸನ್ನಾಗಿ ಬಾ ಅಂತ. ಆಲ್ರೆಡಿ ಅಲ್ಲೇ ನಿಮ್ಮ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋ ಪ್ರಯತ್ನ ಆಗ್ತಿರ್ತದೆ. ನಿಮ್ಗೆ ಸಸ್ಪೆನ್ಸು ಯಾವುದಾಗಲಿ ಸಸ್ಪೆನ್ಸ್ ಐತೆ ಅಂದರೆ ನಮ್ಗೆ ಹೆಂಗೆ ತಡ್ಕೊಳಕ್ಕಾಗಲ್ಲ. ಅದೇನು ಸಸ್ಪೆನ್ಸ್ ಅಂತ ಅಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಮನೆ ಹತ್ರ ಹೋಗೋ ಅಷ್ಟರಲ್ಲಿ ನಮ್ಮ ತಲೆ ಎಲ್ಲಿಂದ ಎಲ್ಗೋ ಹೋಗ್ಬಿಟ್ಟಿರ್ತದೆ. ಇಲ್ಲಿಂದ ಬೈಕಲ್ಲಿ ಹೋಗ್ತಾಯಿದ್ರೆ ನಾವು ಮರ್ಸಿಡೀಸ್ಗೆ ಹೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ತಾ ಹೋಗ್ಬಿಟ್ಟಿರ್ತೀವಿ. ಸರಿನಾ? ಈ ರೀತಿ ಇರುತ್ತೆ.
ಸರಿ ಕರಿತಾವನಲ್ವಾ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಗಾಡಿ ಎತ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗ್ತೀರಾ. ಮನೆ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ 5 ಜನ ಇರ್ತಾರೆ, ನೀವು ನೋಡಿದ್ರೆ ಒಬ್ಬರೇ. ಅವ್ರು ನೋಡಿದ್ರೆ ಬ್ಲೂ ಶರ್ಟು, ಬ್ಲೂ ಪ್ಯಾಂಟು, ಫುಲ್ ಅಫಿಷಿಯಲಾಗಿ. ಇವ್ರು ನೋಡಿದ್ರೆ ಮಗ ನನ್ನ ಮ್ಯಾನೇಜರ್ ಅಂತ ಇವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಓ ಇರ್ಬೋದಾ ಅಂತ ಅವ್ರು ನೋಡಿದ್ರೆ, ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತ ಮರ್ಯಾದೆ. ನಿನ್ನ ಜೀವನದಲ್ಲಿ ಅಪ್ಪ ಅಮ್ಮನೂ ಯಾವತ್ತೂ ಮರ್ಯಾದೆ ಕೊಡಿಲ್ಲ, ಇಷ್ಟು ಮರ್ಯಾದೆ ಕೊಡ್ತಾವ್ರೆ ಅಂದರೆ ನಿನಗಂತೂ ಫುಲ್ಲು ಖುಷಿ. ಸರಿ ಒಳಗಡೆನೇ ನಕ್ಕೊಂಡು ಹೋಗಿ ಕೂತ್ಕೊಳ್ತೀಯ. ಬಿಸ್ನೆಸ್ ಬೇರೆ, ಇಂಥ ಮರ್ಯಾದೆ ಬೇರೆ ಕೊಡ್ತಾವ್ರೆ, ಮ್ಯಾನೇಜರ್ನ ಬೇರೆ ಕಣ್ಣು ಕುಂಡ್ರಿಸವನೇ. ಓ ಇದು ಯಾವುದೋ ವಿಷಯ ಐತೆ ಗುರು ಅಂತ ಹೋಗ್ತೀಯ, ಹೋಗಿ ಕೂತ್ಕೊಳ್ತೀಯ. ಕೂತ್ಕೊಂಡಾದ್ಮೇಲೆ ಅವನಿದ್ದವನು ಮಗ ಮ್ಯಾಟ್ರ್ ಐತೆ ತಡಿ ಅಂತ ಅವನು ಸರಿ ಅಂತ ಹೋಗಿ ಕೂತ್ಕೊಳ್ತೀಯ. ಅವರಿದ್ದವರು, ಸರ್ ನೋಡಿ ಸರ್ ನಮ್ದು ಈ ಥರ ಒಂದು ಐಡಿಯಾ ಇದೆ, ನಾನು ಈ ಬಿಸ್ನೆಸ್ಸಿಂದ ಇಷ್ಟು ದುಡ್ಡು ಮಾಡ್ತಾಯಿದ್ದೀನಿ. ಅವ್ರು ಯಾವ ಬಿಸ್ನೆಸ್ಸು ಪ್ರಾಡಕ್ಟ್ ಡೀಟೇಲ್ಸ್ ಹೇಳೋದೇ ಇಲ್ಲ. ನಾನು ಇಷ್ಟು ದುಡ್ಡು ಮಾಡ್ತಾಯಿದ್ದೀನಿ, ನಂಗೆ ಇಷ್ಟು ಬರ್ತಾಯಿದೆ ಬ್ಯಾಂಕ್ ಸ್ಟೇಟ್ಮೆಂಟು, ಇಷ್ಟು ಲಕ್ಷ ಹಂಗೆ ದುಡ್ದಿದ್ದೀನಿ, ಹಂಗೈತೆ ಅಂತ ಹೇಳ್ತಿರ್ತಾರೆ. ನಿಮಗೆಲ್ಲೋ ಒಂದು ಕಡೆ ಇವರು ಹೇಳಿರ್ತಾರೆ, ಈ ಥರ ಸ್ಕ್ಯಾಮ್ ನಡೀತೈತೆ ಮಗ, ಈ ಥರ ಚೈನ್ ಮಾರ್ಕೆಟ್ ಅಂತೆ ಮಗ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೆ ಮಗ, ಸ್ಕ್ಯಾಮ್ ಮಗ ಅಂತ ಹೇಳಿರ್ತಾರೆ. ಅಷ್ಟು ಗಟ್ಟಿಗೆ ಹೇಳಿರಲ್ಲ. ಈ ವಿಷಯ ಮಾರ್ಕೆಟಲ್ಲಿ ಇದ್ದರೂ ಕೂಡ ಯಾರೂ ಕೂಡ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾರೂ ಡಿಸ್ಕಸ್ ಮಾಡ್ತಾ ಇಲ್ಲ. ಅದಕ್ಕೆ ಈ ವಿಡಿಯೋ ಥರ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಇವಾಗ ಮಾಡ್ತಾಯಿದ್ದೀನಿ ಕೂಡ. ಸರಿನಾ? ಈ ರೀತಿಲಿ ಅವನು ಕೇಳ್ತಾನೆ, ಈ ರೀತಿ ಎಲ್ಲ ಸ್ಕ್ಯಾಮ್ ನಡೀತಾ ಇದೆಯಲ್ಲ, ಹೇಗೆ ಸರ್ ಇದು ಅಂತ ನನಗೆ ಯಾಕೋ ನಂಬೋಕ್ಕಾಗ್ತಿಲ್ಲ ಅಂತ. ಇದು ಚೈನ್ ಮಾರ್ಕೆಟಿಂಗ್ ಅಲ್ಲವೇ ಅಲ್ಲ ಸ್ವಾಮಿ, ಇದು ಪ್ರಾಡಕ್ಟ್ ಇದೆ, ಇದು ಬಿಸ್ನೆಸ್. ಇದು ನೀವು ಕಾಸು ಕೊಡ್ತೀರಾ, ನೀವು ಯಾರಿಗೂ ಮಾರಿಸ್ಬೇಕಾಗಿಲ್ಲ, ನೀವು ಯಾರನ್ನೂ ಜಾಯಿನ್ ಮಾಡಿಸ್ಬೇಕಾಗಿಲ್ಲ. ಪ್ರಾಡಕ್ಟ್ ಇದೆ, ನಿಮ್ಮ ಮನೆಗೆ ಏನು ಐಟಮ್ ತರ್ತೀರೋ ಅಷ್ಟೇ ತರಬೇಕು, ಅಷ್ಟೇ. ಏನೂ ಇಲ್ಲ, ಬಿಸ್ನೆಸ್ ಸರ್, ಇದು ಪ್ಯೂರ್ಲಿ ಬಿಸ್ನೆಸ್. ನೀವು ಈ ಥರ ಬಿಸ್ನೆಸ್ ಮಾಡೋದು ಅಷ್ಟೇ ಸರ್, ಏನೆಲ್ಲ ಕಡೆ ಸಿಗುತ್ತೋ ಅಷ್ಟೇ ಅಂತ ಇವ್ರು ಹೇಳ್ತಾರೆ. ಹೌದಲ್ವಾ ಬಿಸ್ನೆಸ್ ಇದು ಅಂತ ಅಂದ್ಕೊಳ್ತೀರ. ನಿಮ್ಗೆಲ್ಲೋ ಒಂದು ಕಡೆ ಡೌಟ್ ಇದ್ರೂ ನಿಮ್ಮ ಫ್ರೆಂಡ್ ಕಡೆ ನೋಡ್ತೀರ, ಮಗ ನಂಬೋದಾ ಅಂತ. ಅವನಿದ್ದವ್ರು ನಂಬು ಮಗ ಅಂತಾನೆ. ನಿಮಗೆ ಈ ಸ್ಟೇಜಲ್ಲಿ ಗೊತ್ತಿಲ್ಲದಿರೋ ವಿಷಯ ಏನು ಗೊತ್ತಾ, ಅವನು ಕೂಡ ಒಂದು ಸ್ಟೇಜಲ್ಲಿ ನೀವು ಕೂತಿರೋ ಪೊಸಿಷನ್ಲೇ ಕೂತು ಅವನ ಫ್ರೆಂಡ್ ಯಾರೋ ಅವನಿಗೆ ಇದೇ ರೀತಿ ಲುಕ್ ಕೊಟ್ಟು ಹೇಳಿರ್ತಾನೆ, ನಂಬು ಮಗ ಅಂತ. ನಿಮಗದು ಗೊತ್ತಿರಲ್ಲ, ಸರಿ ಅಂತ ನಂಬ್ತೀರ. ಅಲ್ಲಿಗೆ ಹೋದ್ಮೇಲೆ ಆ ಪ್ರಾಡಕ್ಟ್ ಬಗ್ಗೆ ಮಾತಾಡಲ್ಲ. ಅವ್ರು ದುಡ್ಡು ಹೆಂಗೆ ಮಾಡ್ತಾರೆ, ಇವ್ರು ದುಡ್ಡು ಹೆಂಗೆ ಮಾಡ್ತಾರೆ, 4-5 ಜನ ಬಂದಿರ್ತಾರೆ, ಇವ್ರು ದುಡ್ಡು ಹೆಂಗೆ ಮಾಡ್ತಾರೆ ಅಂತ. ಆದರೂ ಒಂದು ಕಡೆ ಡೌಟ್ ಇರುತ್ತಲ್ಲ, ಇಷ್ಟು ಅಮೌಂಟ್ ಹಾಕ್ತೀವಿ ವಾಪಸ್ ಹೆಂಗೆ ಬರುತ್ತೆ ಅಂತ. ನಿಮ್ಗೆ ಸ್ವಲ್ಪ ಡೌಟ್ ಇರುತ್ತೆ, ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ, ನಾಲೆಜ್. ದುಡ್ಡು ವಾಪಸ್ ಹೆಂಗೆ ಬರುತ್ತೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವೇನು ಟೆನ್ಷನ್ ತಗೊಂಬಿಡಿ, ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಹೆಲ್ಪ್ ಮಾಡ್ತೀವಿ, ನಾನು ಬರ್ತೀನಿ, ನೀವು ಯಾರಾದರೂ ಒಂದು ಲೀಡ್ಸ್ ಇಡೀರಿ, ನಾವು ಬರ್ತೀವಿ, ನಿಮ್ಮ ಫ್ರೆಂಡ್ ಇರ್ತಾನೆ, ಅವನು ಬರ್ತಾನೆ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ನೀವು ಸುಮ್ಮನೆ ಸೈಡಲ್ಲಿ ಇದ್ದರೆ ಸಾಕು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವರು ಈ ಬರೋ ಥರ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲೂ ಕೂಡ ಒಂದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಈ ಸ್ಟೇಜಲ್ಲಿ ನೀವು ಇದರಿಂದ ಎಕ್ಸಿಟ್ ಆಗ್ಬೋದು. ಬಟ್ ನೀವು ಕುರಿ ಥರ ಕೇಳ್ತಾ ಇರ್ತೀರ. ಅವ್ರು ಇಂಡೈರೆಕ್ಟಾಗಿ ಏನು ಹೇಳ್ತಾವ್ರು ಗೊತ್ತಾ, ನೀವು ನಿಮ್ಮ ಥರನೇ ಇನ್ನೊಬ್ಬ ಕುರಿ ನೀಡಿರಿ, ನಾವೆಲ್ಲ ಇದೇ ಥರ ಬರ್ತೀವಿ, ಬಂದ್ಬಿಟ್ಟು ತಲೆ ಬದಲಿಸ್ಬಿಟ್ಟು ಕಡ್ದ್ಬಿಟ್ಟು ಹೋಯ್ತಾ ಇರ್ತೀವಿ ಅಂತ ಅವ್ರು ಹೇಳ್ತಾರೆ. ಯಾಕೆ ಹೇಳಿ ನೀವು ಇದನ್ನ ನಂಬ್ತಾ ಇರೋದು? ಅವ್ರು ಅವಾಗ ಹೇಳಿರ್ತಾರೆ, ನೀವು ಯಾರನ್ನೂ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಅಂತ. ಆದರೆ ಇವಾಗಲೇ ಹೇಳ್ತಾವ್ರೆ, ನೀವು ಅದನ್ನ ಇಂಡೈರೆಕ್ಟಾಗಿ ಹೇಳ್ತಾವ್ರೆ, ನೀವು ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ. ಇಂಡೈರೆಕ್ಟಾಗಿ ಹೇಳ್ತಾರೆ. ಆಮೇಲೆ ಹೌದಲ್ವಾ, ಇವರೆಲ್ಲ ಬರ್ತಾರಲ್ವಾ, ಮ್ಯಾನೇಜರ್ ಅಲ್ವಾ, ತಮ್ಮೈತೆ ಇದರಲ್ಲಿ ಅಂದ್ಬಿಟ್ಟು ನಿಮಗೆ ಚಿಕ್ಕ ಪ್ಲ್ಯಾನ್ ತಗೊಳಕ್ಕೆ ಹೇಳ್ತಾರೆ. 2,000 ಪ್ಲ್ಯಾನ್ ತಗೊಳ್ರಿ ಅಂತ. ಆಮೇಲೆ ಅದಕ್ಕೊಂದು ಎಕ್ಸ್ಪ್ಲನೇಷನ್, ನೋಡಿ ಸರ್ ನೀವು 2,000 ತಗೊಂಡ್ರೆ 2,000 ತಕ್ಕನಾಗೆ ನಿಮಗೆ ಕಮಿಷನ್ ಬರೋದು ಅಂತಾರೆ. ಅಷ್ಟೇನಾ, ಇಷ್ಟೇನಾ ಕಮಿಷನ್ನು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, 5,000 ತಗೊಳ್ತೀರಾ. ಅದು ನಿಮ್ಮ ಹತ್ರ ಕಾಸು ಇರಲ್ಲ. ಯಾಕೆ ಹೇಳಿ, ನೀವು ಫಸ್ಟ್ ಆಫ್ ಆಲ್ ಸ್ಟೂಡೆಂಟು, ಕಾಸಿರಲ್ಲ. 2,000ನೇ ಜುಗಾಡು ಮಾಡಿ ಹೊಂದಿಸಿರ್ತೀರ. ಆ ಮಿಕ್ಕಿರೋ ದುಡ್ಡನ್ನು ಏನೋ ಒಂದು ಜುಗಾಡು ಮಾಡಿ ಹೊಂದಿಸ್ತೀರ, ಸೇರ್ಕೊಳ್ತೀರ. ಸರಿ ಅಂದ್ಬಿಟ್ಟು ಅದೇ ಜೋಶಲ್ಲೇ ನೀವು ಅವ್ರ ಮನೆ ಟರ್ನಿಂಗ್ವರೆಗೂ ಹೋಗ್ತೀರಾ. ಟರ್ನಿಂಗ್ವರೆಗೂ ಹೋದಾಗ ನಿಮಗೆ ಫುಲ್ಲು ರೋಮಾಂಚನ. ಅಯ್ಯೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇವರೆಲ್ಲ ಸಪೋರ್ಟ್ಗೆ ಅವರೇ ಬಂದೇ ಬರ್ತಾರೆ, ಯಾರನ್ನ ಒಂದು ಲೀಡ್ಸ್ ಕೊಟ್ಟರೆ ಸಾಕಲ್ಲ, ಅದು ದುಡ್ಡು ಬರ್ತದೆ ಅಂತ. ನೀವು ಈ ಸ್ಟೇಜಲ್ಲೂ ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನಂತ ಹೇಳಿದರು, ನೀವು ಯಾರನ್ನೂ ಕರ್ಕೊಬರೋ ಅವಶ್ಯಕತೆ ಇಲ್ಲ ಸರ್, ನೀವು ಯಾರನ್ನೂ ಸೇರಿಸ್ಬೇಕಾಗಿಲ್ಲ ಸರ್, ಪ್ರಾಡಕ್ಟು ಸರ್ ನಿಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಳಿ ಸರ್ ಸಾಕು ಅಂತ ಹೇಳಿರ್ತಾರೆ. ಆದರೆ ಇವಾಗ ನೀವು ಲೀಡ್ಸ್ ತರಬೇಕು, ಅದಕ್ಕೂ ನೀವು ಒಪ್ಕೊಂಡು ಬಂದಿದ್ದೀರಾ, ಅದು ನಿಮಗೆ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ನ ಯಾರನ್ನೋ ಒಬ್ಬನ ಕರ್ಕೊಂಡು ಹೋಗ್ತೀರಾ, ಲೀಡ್ಸ್ ತಗೊಂಡೋಗ್ತೀರಾ. ಅವನ ಹತ್ರ ಕಾಸಿರಲ್ಲ, ನಾನು ಇಷ್ಟೇ ಸರ್, ಆ ಕಾಸಿಗೆ ಇದ್ದಷ್ಟು ಕಾಸು ಜಾಸ್ತಿ ಆಗ್ಬಿಟ್ಟು 2,000 ತಾಳ್ತಾನೆ. ನಿಮಗೆ ನೋಡೋದು ಕಮಿಷನ್ ಎಷ್ಟು ಬಂದಿರ್ತದೆ, ಬರೀ ಎಲ್ಲೋ ಒಂದು 500 ರೂಪಾಯಿನೋ ಬಂದಿರ್ತದೆ. ಆಮೇಲೆ ನೀವು ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತೀರಾ, ಇದೇ ರೀತಿ ನಾನೇನಾದರೂ ನನ್ನ ದುಡ್ಡು ವಾಪಸ್ ಬರಬೇಕು 5,000 ರೂಪಾಯಿ ಅಂದರೆ ನಾನು ಈ ಥರದವ್ರು ಎಷ್ಟು ಜನ ಸೇರಿಸ್ಬೇಕು. ಅವಾಗ ನಿಮಗೆ ರಿಯಲೈಸ್ ಆಗ್ತದೆ, ಇದು ಯಾಕೋ ಆಗಂಗೆ ಕಾಣಿಸಲ್ಲ. ನಿಮಗೆ ಆ ಸ್ಕ್ಯಾಮ್ ಮಾಡಬೇಕಾದ್ರೆ ಇನ್ನೂ ಸಾಕ್ಷಿಗೆ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಪ್ರೂಫ್ಗೋಸ್ಕರ
ಸರ್ ನಿಮಗೊಂದು ಕಾರ್ಡ್ ಕೊಡ್ತೀವಿ, ಈ ಕಾರ್ಡಲ್ಲಿ ನಮ್ಮದು ಶೋರೂಮ್ ಇದೆ, ಅದೆಲ್ಲಿದೆಯೋ ಯಾರಿಗೂ ಗೊತ್ತಿಲ್ಲ, ಶೋರೂಮ್ ಇದೆ, ನೀವು ಹೋಗ್ಬಿಟ್ಟಲ್ಲಿ ಈ ಕಾರ್ಡ್ ಕೊಟ್ಬಿಟ್ಟು ನೀವು ಮನೆಗೆ ಐಟಮ್ ತರ್ಬೋದು ಅಂತ. ಆವಾಗ ನಿಮಗೆ ಜ್ಞಾಪನಕ್ಕೆ ಬರುತ್ತೆ, ಓ ಇದ್ಯಾಕೋ ಹಂಗೆ ಕಾಣಿಸಲ್ಲ, ಕಾರ್ಡ್ ಕೊಟ್ಟಿದ್ರಲ್ಲ, ಆ ಕಾರ್ಡಿಂದ ಏನಾದರೂ ಐಟಮ್ ತಂದ್ಬಿಡೋಣ ಮನೆಗೆ, ಇದರಿಂದ ಎಕ್ಸಿಟ್ ಆಗೋಗ್ಬಿಡೋಣ ಅಂತ ಅಂದ್ಕೊಳ್ತೀರ. ಅಂದ್ಕೊಂಡು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀರಾ. ಫೋನ್ ಮಾಡಿ, ಮಗ ಇದು ಯಾಕೆ ನಂಗೆ ಆಗಂಗೆ ಕಾಣಿಸಲ್ಲ, ನನ್ನ ಹತ್ರ ಕಾರ್ಡ್ ಇದೆಯಲ್ಲ, ಆ ಕಾರ್ಡಲ್ಲಿ ನಾನು ಐಟಮ್ ತೊಗೊಂಬಿಡ್ತೀನಿ ಮಗ ಮನೆಗೆ ಅಂತೀರ. ಆವಾಗ ಒಂದು ನಿಮ್ಮ ಫ್ರೆಂಡ್ ಹೇಳ್ತಾನೆ, ಮಗ ಈ ಕಾರ್ಡ್ ಐತಲ್ಲ, ಈ ಕಾರ್ಡಲ್ಲಿ ನೀನೊಬ್ಬರು ಡೈರೆಕ್ಟಾಗಿ ಐಟಮ್ ತರೋಕ್ಕಾಗಲ್ಲ, ನೀವು ಅವಾಗ ಏನು ಅಂದ್ಕೊಂಡಿರ್ತೀರ, ಇದೊಂದು ಗಿಫ್ಟ್ ಕಾರ್ಡು, ಹೋಗಿದ ತಕ್ಷಣ ಐಟಮ್ ಕೊಟ್ಬಿಡ್ತಾರೆ, ಎತ್ಕೊಂಬತ್ತಿರೋದೆ ಅಂದ್ಕೊಂಡಿರ್ತೀರ. ಆದರೆ ಅಲ್ಲಿ ಫ್ಯಾಕ್ಟ್ ಏನು ಅಂದರೆ, ನೀವು ಆ ಕಾರ್ಡ್ ಏನಿರುತ್ತಲ್ಲ ಅದರಲ್ಲಿ ನಿಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಐಟಮ್ ಮೇಲೆ ಡಿಸ್ಕೌಂಟ್ ಲೆಕ್ಕದಲ್ಲಿ ನೀವು ತರ್ಬೋದು. ನೀವು 5,000 ರೂಪಾಯಿ ಐತೆ ಅಂದರೆ ಅದು ಡಿಸ್ಕೌಂಟಾಗಿ ಆ್ಯಡ್ ಆಗ್ತಾ ಇರ್ತದೆ, ಇಷ್ಟು ಪರ್ಸೆಂಟ್ ಐಟಮ್ ತಗೊಂಡಾಗ ಇದು ಡಿಸ್ಕೌಂಟ್ ರೇಟಲ್ಲಿ ಕಟ್ ಆಗ್ತೈತೆ ಅಂತ ಅವನು ಹೇಳ್ತಾನೆ. ಅವಾಗ ನಿಮಗೆ ಫುಲ್ಲು ಶಾಕು, ಅರ್ರರ್ರೆ ಇದೇನಾಗೋಯ್ತು ಅಂತ. ಅದೊಂದು ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಅದೇ 5,000 ರೂಪಾಯಿ ವಾಪಸ್ ಬರಬೇಕು ಅಂದರೆ 90,000 ರೂಪಾಯಿ ಐಟಮ್ ತೊಗೊಬೇಕು ಡಿಸ್ಕೌಂಟ್ ರೇಟಲ್ಲಿ. ಆ ಪ್ರಾಡಕ್ಟ್ಸ್ ಹೆಂಗಿರ್ತವೆ, ಏನಾದರೂ ಒಳ್ಳೆ ಪ್ರಾಡಕ್ಟ್ಸಾ, ಮನೆಗೆ ಯೂಸ್ ಆಗೋ ಪ್ರಾಡಕ್ಟ್ಸಾ? ನೋ, ಯೂಸ್ ಆಗೋ ಪ್ರಾಡಕ್ಟ್ಸ್ ಅಂತೂ ಅಲ್ಲ, ಡಬ್ಬಾ ಕ್ವಾಲಿಟಿ ಇರ್ತಾವೆ ಅವು ಪ್ರಾಡಕ್ಟ್ಸ್. ಒಂದೊಂದು ಟೂತ್ಪೇಸ್ಟ್ ಬರ್ತವೆ, ನೀವು ಅಲ್ಲಿಸ್ತಾ ಇದ್ದರೆ ಅಲ್ಲೆಲ್ಲ ಅಳ್ಳಾಡಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವೇ ತಿಂಗಳಲ್ಲಿ ದಂತ ಇದೆಲ್ಲ ಇದೆಯಲ್ಲ, ಇದು ಫ್ಲೆಶ್ಶು ಅದೆಲ್ಲ ಹಿಂದೆ ಹೋಗ್ಬಿಟ್ಟಿರ್ತದೆ, ಅಲ್ಲೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಈ ಥರ ಪ್ರಾಬ್ಲಮ್ಸ್ ಬರ್ತದೆ. ನೀವು ಸೋಪ್ಸ್ ಹಾಕಿದ್ರೆ ಮುಖ ಎಲ್ಲ ಡ್ರೈ ಆಗಿ ಒಂಥರ ಪರೆ ಬಿತ್ಕೊಳ್ಳೋ ಥರ ಆಗ್ತಾ ಇರ್ತದೆ. ಈ ಥರ ಪರಿಸ್ಥಿತಿ ಈ ಸ್ಕ್ಯಾಮಲ್ಲಿ ಇರುತ್ತೆ. ಇದು ಸ್ಕ್ಯಾಮ್ ಯಾಕೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ಕತೆ ಎಲ್ಲ ನೀವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಆವಾಗಲೇ ಇದು ಸ್ಕ್ಯಾಮ್ ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್, ಇದು ಸ್ಕ್ಯಾಮ್ ಹೇಗೆ. ಫಸ್ಟ್ ಆಫ್ ಆಲ್, ಈ ಪ್ರಾಡಕ್ಟ್ ಏನು ಅವ್ರು ಕೊಡ್ತಾವ್ರಲ್ಲ ಅದು ವೈಡ್ಲಿ ಅವೈಲಬಲ್ ಆಗಿರಬೇಕು. ನಿಮ್ಮ ಹತ್ರ ದುಡ್ಡು ಎಂತಕ್ಕೆ ತಗೊಳ್ತಾವ್ರೆ? ಎಂಥ ದೊಡ್ಡ ದೊಡ್ಡ ಕಂಪ್ನೀಸು ಕ್ರೆಡಿಟ್ ಮೇಲೆ ಕೊಡ್ತಾರೆ. ಫಸ್ಟು ಕ್ರೆಡಿಟ್ ಮೇಲೆ ಕೊಡಬೇಕು. ನಿಮಗೆ ಇಷ್ಟ ಆಯ್ತಾ ಪ್ರಾಡಕ್ಟ್ಸು, ಆಮೇಲೆ ನೀವು ಮಾಡಬೇಕು, ರೆಫರ್ ಮಾಡಬೇಕು. ನೀವು ಕಾಸು ಕೊಟ್ಬಿಟ್ಟು ತಗ್ಲಾಕೊಂಬಿಟ್ಟಿರ್ತೀರಾ, ಆಮೇಲೆ ರೆಫರ್ ಮಾಡಲೇಬೇಕು, ಕತ್ತಿಡ್ಕೊಂಡು ತೊಳ್ತಾ ಇರ್ತಾರೆ, ಮಾಡಲೇಬೇಕು. ನೀವು ಕ್ರೆಡಿಟ್ ಮೇಲೆ ಕೊಡ್ಬೇಕು ಸ್ವಾಮಿ ಫಸ್ಟು. ಅದೇ RBI ರೂಲ್ಸಲ್ಲಿರೋದು. ಆಮೇಲೆ ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಯಿತಾ, ಆಮೇಲೆ ನೀವು ಸೇಲ್ ಮಾಡ್ಬೋದು, ರೆಫರ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಅದಿಲ್ಲ, ಫಸ್ಟೇ ಪೇ ಮಾಡಬೇಕು, ಇಲ್ಲ ನೀವು ಕಂಪ್ನೀಲಿ ಇರೋದೇ ಇಲ್ಲ. ಸೆಕೆಂಡು, ವೈಡ್ಲಿ ಅವೈಲಬಲ್ ಇರೋದೇ ಇಲ್ಲ ಪ್ರಾಡಕ್ಟ್ ಎಲ್ಲೂ. ಯಾವುದೋ ಒಂದು ಇದರಲ್ಲಿರುತ್ತೆ, ಅದೆಲ್ಲಿರುತ್ತೆ ಅಂತಲೂ ಯಾರಿಗೂ ಗೊತ್ತಿರಲ್ಲ. ಎಲ್ಲ ಕಡೆನೂ ಅವೈಲಬಲ್ ಇರಬೇಕು, ರೀಸೇಲ್ ವ್ಯಾಲ್ಯೂ ಇರಬೇಕು ಅದಕ್ಕೆ. ಸೆಕೆಂಡ್ ಪಾಯಿಂಟ್. ಥರ್ಡು, ನಿಮ್ಗೆ ಯಾವುದೇ ಒಂದು ವಿಷಯ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಅರ್ಥ ಮಾಡಿಸಿ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಆ ವ್ಯವಹಾರ ನಡಿಬೇಕು. ಅದು ಬಿಟ್ಟು ಎಕ್ಸಾಂಪಲ್ ಹೇಗೆ ಅಂದರೆ, ಯಾರೋ ಅಂಗವಿಕಲರಿರ್ತಾರೆ, ಬುದ್ಧಿಮಾನ್ಯರಿರ್ತಾರೆ, ಅವ್ರಿಗೆ ಅರ್ಥ ಆಗ್ತಿರಲ್ಲ. ಅವ್ರ ಹತ್ರ ದೊಡ್ಡ ಫಾರ್ಚೂನ್ ಇರುತ್ತೆ, ಅಂದರೆ ತುಂಬ ಆಸ್ತಿ ಇರುತ್ತೆ. ಅವ್ರಿಗೆ ಈ ಥರ ನೀವು ಹೋಗ್ಬಿಟ್ಟು ಈ ಥರ ಸ್ಕ್ಯಾಮ್ ಆಗ್ಬಿಟ್ಟು ಅವ್ರ ಆಸ್ತಿ ಎಲ್ಲ ಬರ್ಸ್ಕೊಂಬಿಟ್ರಿ ಅಂದರೆ ಅದು ನಡೆಯುತ್ತಾ? ಕಾನೂನು ಬದ್ಧನ ಅದು? ಅಲ್ಲ, ಇದು ಕೂಡ ಸ್ಕ್ಯಾಮೇ. ನಿಮ್ಗೆ ಆ ಪ್ರೆಸೆಂಟಲ್ಲಿ ಪ್ರತಿಯೊಂದು ಹೇಳಬೇಕು. ಆ ಗಿಫ್ಟ್ ಕಾರ್ಡ್ ಅಂದರೆ ಗಿಫ್ಟ್ ಕಾರ್ಡ್ ಅಂತ ಹೇಳಬೇಕು, ನಾರ್ಮಲ್ ಡಿಸ್ಕೌಂಟ್ ಕಾರ್ಡ್ ಅಂದರೆ ಡಿಸ್ಕೌಂಟ್ ಕಾರ್ಡ್ ಅಂತ ಹೇಳಬೇಕು. ಕಾರ್ಡ್ ಕೊಡ್ತೀವಿ ಹೋಗಿ ಎತ್ಕೊಳ್ರಿ ಅಂದರೆ ಇಟ್ ಈಸ್ ಎ ಸ್ಕ್ಯಾಮ್. ಅದನ್ನು ನೀವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಬಿಸ್ನೆಸ್ ಅಂತ ಯಾವ ಕರ್ಸ್ಕೊಳ್ಳೋದು ಗೊತ್ತಾ, ಅದರಲ್ಲಿ ಈಕ್ವಲ್ ಪೇ ಇರಬೇಕು. 2,000 ರೂಪಾಯಿದೆ ಒಂದು ಸ್ಕೀಮ್ ತಗೊಂಡ ಅಂದ್ರೂ ಅವನಿಗೆ ಬರೋ ಕಮಿಷನ್ ಕರೆಕ್ಟಾಗಿರಬೇಕು. ಆದರೆ 5,000 ರೂಪಾಯಿ ಕಮಿಷನ್, 5,000 ರೂಪಾಯಿ ಅವರು ಆಳ್ತಾರಲ್ಲ ಸಬ್ಸ್ಕ್ರಿಪ್ಷನ್ ಅಂತ, ಏನೋ ಒಂದು ಸಬ್ಸ್ಕ್ರಿಪ್ಷನ್ ಏನಿಂಗ್ ಅವ್ರು ಏನೇನೋ ಕರೀತಾರೆ ಅದನ್ನು ತಗೊಂಡವ್ರಿಗೆ ಅವ್ರಿಗೆ ಮಾತ್ರ ಎಂತ ಕಮಿಷನ್ ಜಾಸ್ತಿ. ಇವಾಗ 2,000 ರೂಪಾಯಿದವನು ಇನ್ನೊಬ್ಬನ ಹತ್ರ 5,000 ರೂಪಾಯಿದು ಮಾರ್ದ ಅಂದರೆ ಅವನಿಗೆ ಕಮ್ಮಿ ಕಮಿಷನ್ ಸಿಗುತ್ತೆ. ಅದೇ 5,000ದವನು 2,000 ಮಾಡಿದ್ರು ಸೇಮ್ ಕಮಿಷನ್, 5,000 ಮಾಡಿದ್ರು ಸೇಮ್ ಕಮಿಷನ್ ಸಿಗ್ತಾ ಇರುತ್ತೆ. ಆಗಿರಬಾರ್ದು, ಈಕ್ವಲ್ ಪೇ ಇರಬೇಕು. ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಟಾಪಲ್ಲಿರಬೇಕು, ಇಷ್ಟ ಆಗ್ತಿರಬೇಕು. ಫಸ್ಟ್ ಆಫ್ ಆಲ್ ಇದು ಫೇಕು. ಹಂಗಾಗಿ ಅವ್ರ ಡಮ್ಮಿ ಪ್ರಾಡಕ್ಟ್ ಸಿಕ್ಕಿರ್ತಾರೆ, ಅದಕ್ಕೆ ನೀವು ಇಷ್ಟೊಂದು ದುಡ್ಡು ಸುರಿಬೇಕು. 5,000 ರೂಪಾಯಿ ತರಿಸ್ಕೊಳ್ಳೋಸ್ಕರ ಮತ್ತೆ ದುಡ್ಡು ಸುರಿತಾ ಇರಬೇಕು. ನೀವು ಬುದ್ಧಿವಂತರಾಗಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನೀವು 5,000 ರೂಪಾಯಿ ವಾಪಸ್ ಪಡಿಸ್ಕೊಳ್ಳೋ ಅಷ್ಟರಲ್ಲಿ ಎಷ್ಟು ದುಡ್ಡು ನೀವು ಕೈಯಾರೆ ಖರ್ಚು ಮಾಡಿರ್ತೀರಾ ಅಂತ. ಈ ಥರ ಮಾತಾಡ್ತಾ ಹೋದರೆ ಟೆಕ್ನಿಕಲ್ ವಿಷಯಗಳು ತುಂಬ ಐತೆ, ಇವೆಲ್ಲ ಸ್ಕ್ಯಾಮು ಅಂತ. ಇದು ಸೊಸೈಟಿಲಿದೆ, ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರ್ತದೆ. ಅದು ನಾವು ಸ್ಕ್ಯಾಮ್ ಆಗಿದ್ದೀವಿ ಅಂತ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಮಾತಾಡೋದು ಏನು ಕತೆ ನಂಗಂತೂ ಗೊತ್ತಲ್ಲ. ಈ ಸ್ಕ್ಯಾಮ್ ಬಗ್ಗೆ ಯಾರೂ ಮಾತಾಡಲ್ಲ. ಯಾರಾದರೂ ಮಾತಾಡಬೇಕಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ. ಅವ್ರು ನಿಮ್ಮ ಮಗನೇ ಆಗಿರ್ಬೋದು, ನಿಮ್ಮ ಮಗ ಈ ಥರ ಸ್ಕ್ಯಾಮಲ್ಲಿ ಬಿದ್ದು ಇಷ್ಟು ದುಡ್ಡು ಹೋಗೈತೆ ಅಂತ ಅವನೇನಾದರೂ ಮಾಡ್ಕೊಂಬಿಟ್ರೆ, ಈಸ್ ಎ ಸ್ಟೂಡೆಂಟ್.
ಇದೊಂದು ತುಂಬ ಬೇಜಾರಾಗೋ ವಿಷಯ. ಸ್ಟೂಡೆಂಟ್ಗಳನ್ನ ಟಾರ್ಗೆಟ್ ಮಾಡ್ತಾವ್ರೆ. ಆಲ್ರೆಡಿ ರಿಸೆಷನ್ ಅಂದ್ಬಿಟ್ಟು ತುಂಬ ಜನ ಸ್ಟೂಡೆಂಟ್ಸು ಪ್ರೆಷರಲ್ಲವ್ರೆ, ಕೆಲಸ ಸಿಗ್ತಾ ಇಲ್ಲ, ಮನೆ ಪ್ರೆಷರು, ತುಂಬ ಪ್ರೆಷರಲ್ಲವ್ರೆ ಸ್ಟೂಡೆಂಟ್ಸ್. ಈ ಥರ ಟೈಮಲ್ಲಿ ಅದು ಸಿಲೆಬಸ್ ಕೂಡ ಮಾಡೋದು, ಅದನ್ನ ಕವರ್ ಮಾಡೋದು ಕಷ್ಟನೇ. ಈ ಥರ ಇರಬೇಕಾದ್ರೆ ಈ ಥರ ಸ್ಕ್ಯಾಮ್ ಮಾಡ್ತಾವ್ರು ಇವರು. ಇದು ತುಂಬ ಟೆಕ್ನಿಕಲ್ ವಿಷಯ ಇದೆ, ಮಾತಾಡಬೇಕು. ನೀವು ಇದಕ್ಕೆ ಒಳ್ಳೆ ವ್ಯೂಸ್ ಕೊಟ್ರಿ ಅಂದರೆ ನಾನು ಪಕ್ಕಾ ಮಾತಾಡ್ತೀನಿ, ಪಾರ್ಟ್ 2 ಮಾಡ್ತೀನಿ. ನೀವು ಈ ವಿಡಿಯೋನ ಏನು ಮಾಡಬೇಕು ಗೊತ್ತಾ, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಇದೇ ರೀತಿ ಯಾರಾದರೂ ಒಬ್ರಿಗೆ ಸ್ಕ್ಯಾಮ್ ಆಗ್ತಾಯಿದೆ, ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಈ ವಿಡಿಯೋನ ಪಕ್ಕಾ ಶೇರ್ ಮಾಡಿ ಅವರಿಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಅರ್ಥ ಆಗೋ ಚಾನ್ಸಸ್ ಇರುತ್ತೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.